ಈ ಒಂದು ಪಕ್ಷಕ್ಕೆ, ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅತ್ಯಂತ ಕಳಂಕ ಅನ್ನುವಂಥ ರೀತಿಯಲ್ಲಿ ತಮ್ಮ ಪ್ರವೃತ್ತಿನಲ್ಲಿ ತೋರಿಸ್ತಕ್ಕಂಥ ಮಾಜಿ ಸಚಿವರು, ಹೊನ್ನಾಳಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಬಿ ಜೆ ಪಿಯಿಂದ ಪ್ರಾಥಮಿಕವಾಗಿ ಗೆದ್ದ ಸಂದರ್ಭದಲ್ಲೇ 2004-05ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಾಸಕರನ್ನು ಗುಂಪುಗಾರಿಕೆ ಮಾಡೋದ್ರ ಮುಖಾಂತರ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಗುಂಪುಗಾರಿಕೆಯನ್ನು ಹೆಂಗೆ ಕಟ್ಟಬೇಕು ಅಂತೇಳಿ ಎಲ್ಲರಿಗೂ ನಾಂದಿ ಆಡಿ ಕಲಿಸಿರ್ತಕ್ಕಂಥ ಪಿತಾಮಹ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ಅಂತಕ್ಕದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ಕೊಂಡೆ ಭಾರತೀಯ ಜನತಾ ಪಾರ್ಟಿ ಇಂದಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರಿಗೆ ಬೃಹನ್ನಳೆ ಅಂತ ಕರೆಯುವಂಥ ಕೀಳಿರ್ಮೆಯ ಪ್ರವೃತ್ತಿಯ ಮಾತುಗಳನ್ನ ಆಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ, ತಾವು ಕೂಡ ಕೇಳಿದ್ದೀರ. ಇದಾದ ಮೇಲೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಬ್ರಹ್ಮಚಾರಿಯಾಗಿ ಸಮಾಜದ ಸೇವೆಯನ್ನು ಸಲ್ಲಿಸಿ ಸಂಘದಿಂದ ಪಕ್ಷಕ್ಕೆ ಕಳಿಸಿದ ನಂತರ ಎಲ್ಲೋ ಕೂತ್ಕೊಂಡು ಮಾರ್ಗದರ್ಶನ ಮಾಡ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಇರತಕ್ಕಂಥ ಬೋಧನೆಯನ್ನು ನಾವು ಕೇಳಬೇಕಾ ಅಂಥೇಳಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರಿಗೆ ಮಾತನಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಎಲ್ಲ ಸಂದರ್ಭದಲ್ಲಿ ತನ್ನ ಮನಬಂದಂತೆ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಕಲ್ತಿದ್ದಾರೆ. ಸನ್ಮಾನ ಶ್ರೀ ಯಡಿಯೂರಪ್ಪನವ್ರಿಗೆ ನಾನು ಮಾನಸಿಕ ಪುತ್ರ ಅಂತ ಹೇಳ್ತಾರೆ. ಸನ್ಮಾನ ಶ್ರೀ ಯಡಿಯೂರಪ್ಪ ಅಪ್ಪ ಮಕ್ಕಳ ಬಂಡವಾಳವನ್ನು ನಾನು ಬಯಲು ಮಾಡ್ತೇನೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಒಂದು ಕಡೆ ಯಡಿಯೂರಪ್ಪನವರು ರಾಜ್ಯಕ್ಕೆ ನಾಯಕರು, ಸರ್ವೋಚ್ಚ ನಾಯಕರು, ಪ್ರಶ್ನಾತೀತ ನಾಯಕರು ಅಂತೇಳಿ ಬುರುಡೆ ಹೊಡ್ಕೊಂಡು, ಇನ್ನೊಂದು ಕಡೆ ಅದೇ ಶಾಸಕರನ್ನು ಗುಂಪು ಕಟ್ಕೊಂಡು ಯಾವ್ಯಾವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕಷ್ಟ ಕಾಲದಲ್ಲಿ 3 ಬಾರಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೂ 3 ಬಾರಿ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಗುಂಪುಗಾರಿಕೆಯನ್ನು ಕಟ್ಟಿ ಚೆನ್ನೈಗೆ, ಗೋವಾಕ್ಕೆ, ಹೈದರಾಬಾದ್ಗೆ ಈ ರೆಸಾರ್ಟ್ ರಾಜಕಾರಣದ ಪರಂಪರೆಯನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕಲಿಸಿರ್ತಕ್ಕಂಥ ಪುಣ್ಯಾತ್ಮ ಸನ್ಮಾನಿಸಿ MP ರೇಣುಕಾಚಾರ್ಯ ಅವರು ತಮಗೆ ಗೊತ್ತಿರೋ ಹಾಗೆ ಹೊನ್ನಾಳಿಯಿಂದ ಬಿಟ್ಟು ಮಾರ್ಗ ಮಧ್ಯೆ ದಾವಣಗೆರೆ ಮಧ್ಯೆ ಹೋಗುವಾಗ ತಮ್ಮ ಮಧ್ಯೆನೇ ಕೂತು BJPನಲ್ಲಿ ಎಲ್ಲವೂ ಸರಿ ಇಲ್ಲ, BJP ಒಡೆದ ಮನೆ, BJP ಮುಳುಗುತ್ತಿರುವ ಹಡಗು, ಬೆಂಗಳೂರಿಗೆ ಹೋಗಿ 8 ದಿವಸ ಇದ್ದು ವಾಪಸ್ ಬರ್ತಾ ಇದ್ದರೆ ಎಲ್ಲದೂ ಸರಿ ಹೋಗಿದೆ, ಅಪಾಶ ಆಡುವಂಥ ಮಾತುಗಳನ್ನು ತಮ್ಮ ಮುಖಾಂತರನೇ ದೇಶಕ್ಕೆ, ರಾಜ್ಯಕ್ಕೆ ದೃಶ್ಯ ಮತ್ತು ಪ್ರಿಂಟ್ ಮೀಡಿಯಾದ ಮುಖಾಂತರ ಜನರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು ಅಂತ ಹೇಳ್ತಾನೆ. ಲೋಕಸಭಾ ಚುನಾವಣೆಗಿಂತ ಮುಂಚೆ 3 ಬಾರಿ ನಡುರಾತ್ರಿನಲ್ಲಿ ಕಾಂಗ್ರೆಸ್ಸನ್ನು ಸೇರುವಂತಹ ತಯಾರಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಕೆಲ ಮುಖಂಡರನ್ನು ಹೊನ್ನಾಳಿಯಿಂದ ಹೊರವಲಯಗಳಲ್ಲಿ ಸೇರಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಮಾನಸಿಕವಾಗಿ ಕಾಂಗ್ರೆಸ್ಗೆ ಹೋಗುವಂಥ ಸಿದ್ಧತೆಯನ್ನು ಮಾಡಿ B.Y. ವಿಜಯೇಂದ್ರ ಅವರು ಈ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರಾಗದೆ ಹೋಗಿದ್ದರೆ ಇಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಅಲ್ಲಿರ್ತಾಯಿದ್ರು. B.Y. ವಿಜಯೇಂದ್ರ ರಾಜ್ಯಾಧ್ಯಕ್ಷ, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಯಡಿಯೂರಪ್ಪನವರು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ, ಅಪಾರವಾದ ಗೌರವ ಇದೆ. ಅವರ ಹೆಸರುಗಳನ್ನ ಹೇಳ್ಕೊಂತಾನೆ, ಒಂದು ಸಾರಿ ಪರವಾಗಿ ಮತ್ತೊಂದು ಸಾರಿ ವಿರುದ್ಧವಾಗಿ ಮಾತನಾಡ್ತಾ ಈ ರಾಜಕಾರಣದಲ್ಲಿ ಜೋಕರ್ ಥರ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ. ನಮ್ಮದಿಷ್ಟೇ ಉದ್ದೇಶ, ನಾವು ಜೊತೆಗಿದ್ದುಕೊಂಡೇ ಅವ್ರನ್ನ ಗೆಲ್ಲಿಸಿರ್ತಕ್ಕಂಥದ್ದು. ಇಲ್ಲಿ ಕುಂತವರು ಅನೇಕ ನಮ್ಮ ಬದ್ಧತೆಯನ್ನು ತ್ಯಾಗ ಮಾಡಿ, ನಮಗೆ ಸಿಕ್ಕಂಥ ಅವಕಾಶನೂ ಕೂಡ ತ್ಯಾಗ ಮಾಡಿ, ಅವ್ರಿಗಿಂತ ಪಕ್ಷದಲ್ಲಿ ಸೀನಿಯರ್ ಆಗಿದ್ದರೂ ಕೂಡ, ವಯಸ್ಸಿನಲ್ಲಿ ಸಣ್ಣವರಾಗಿದ್ದರೂ ಕೂಡ ಎಲ್ಲವನ್ನೂ ತ್ಯಾಗ ಮಾಡಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಹೊನ್ನಾಳಿಯಿಂದ ಅಲ್ಪ ಮತದಲ್ಲಿ ಹುಟ್ಟಿರ್ತಕ್ಕಂಥವರಾದರೂ ಕೂಡ ನಮ್ಮೆಲ್ಲರ ಕಾರ್ಯಕರ್ತರ, ಮುಖಂಡರ ಪ್ರಾಮಾಣಿಕವಾದ ಪ್ರಯತ್ನದಿಂದ ಭಾರತೀಯ ಜನತಾ ಪಾರ್ಟಿನ ಆರಿಸಲಿಕ್ಕೆ ನಾವೆಲ್ಲರೂ ಕೂಡ ಸಫಲರಾದ್ವಿ. ಅದಾದ ನಂತರ ಇಡೀ ರಾಜ್ಯಕ್ಕೆ ಯಾರೂ ಮಾತಾಡಲ್ಲ. ಇವತ್ತೆಲ್ಲ ಮೀಡಿಯಾದ ಮುಂದೆ ಬಂದು ನಿಲ್ತಾರೆ, ಪ್ರತಿ ಸಾರಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ. ಆದರೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದು ಶಿಷ್ಟಾಚಾರ ಇದೆ. ಭಾರತೀಯ ಜನತಾ ಪಾರ್ಟಿಯ ಪದನಿಮಿತ್ತ ರಾಜ್ಯದ ಉಪಾಧ್ಯಕ್ಷರಾಗಿರಬೇಕು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಬೇಕು, ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ನಿಯುಕ್ತಿ ಮಾಡಿರ್ತಕ್ಕಂಥ 3-4 ಜನರು ವಕ್ತಾರರ ಪೈಕಿ ಇವರು ಒಬ್ಬರಾಗಿರಬೇಕು. ಯಾವುದೇ ಹುದ್ದೆ ಇಲ್ಲದಿದ್ದರೂ ಕೂಡ ಧವಳಗಿರಿ ನಿವಾಸದಲ್ಲಿ ಮುಂದೆ ನಿಂತು ಮಾತಾಡೋದು, ದಾವಣಗೆರೆ ಬಂದರೂ ಮಾತಾಡೋದು,
ತುಮಕೂರಿಗೆ ಹೋದ್ರೂ ಮಾತಾಡೋದು ಪಕ್ಷದ ಜವಾಬ್ದಾರಿ ಹೊಣೆಗಾರಿಕೆ ಇಲ್ಲದ ಮೇಲೆ ಯಾವ ಜವಾಬ್ದಾರಿನ ಇಟ್ಟು ಮಾತನಾಡ್ತಾರೆ ಅಂತೇಳಿ ಮಾಧ್ಯಮದ ಮಿತ್ರರು ಕೂಡ ಯಾವತ್ತು ಪ್ರಶ್ನೆ ಮಾಡದೇ ಇರ್ತಕ್ಕಂಥದ್ದು ಅತ್ಯಂತ ಶೋಚನೀಯ ಸಂಗತಿ ಅಂತೇಳಿ ನಾನು ಕೂಡ ಭಾವಿಸ್ಕೊಂಡಿದ್ದೆ.